ಸೋರಿಯಾಸಿಸ್ ಬಗ್ಗೆ ಎಷ್ಟೊಂದು ಜನ ಸೋರಿಯಾಸಿಸ್ ಒಂದು ಸರಿ ಬಂತು ಅಂತಂದರೆ ಗುಣನೇ ಆಗೋದಿಲ್ಲ ಅಂತ ತುಂಬ ಜನರ ತಲೆಯಲ್ಲಿದೆ. ಅಷ್ಟೇ ಅಲ್ಲ, ಏನಾಗುತ್ತೆ ಅಂದರೆ ಎಷ್ಟೊಂದು ಡರ್ಮಟಾಲಜಿಸ್ಟ್ ಹತ್ರ ಹೋಗಿರ್ತಾರೆ, ಎಷ್ಟೊಂದು ಡಾಕ್ಟರ್ಗಳಿಗೆ ವಿಸಿಟ್ ಮಾಡಿರ್ತಾರೆ, ಏನೆಲ್ಲ ಮೆಡಿಸಿನ್ ಯೂಸ್ ಮಾಡಿರ್ತಾರೆ. ಅಷ್ಟೆಲ್ಲ ಯೂಸ್ ಮಾಡಿದರೂ ಕೂಡ ಸೋರಿಯಾಟಿಕ್ ಪ್ಯಾಚಸ್ಸು ಒಂಚೂರು ಕಡಿಮೆ ಆಗ್ತಾ ಇರಲ್ಲ. ಸೊ ಹಾಗಾಗಿ ಆಮೇಲೆ ಪ್ರತಿಯೊಂದು ಡಾಕ್ಟ್ರು ಹೇಳೋದು ಕೂಡ ಈ ಸೋರಿಯಾಸಿಸ್ ಒಂದು ಆಟೋ ಇಮ್ಯೂನ್ ಡಿಸೀಸ್ ಇದೆ, ಅಷ್ಟು ಬೇಗ ವಾಸಿ ಆಗೋದಿಲ್ಲ, ಲೈಫ್ ಲಾಂಗ್ ಇದು ಹಾಗೇ ಇರುತ್ತೆ ಅಂತ. ಖಂಡಿತ ಇಲ್ಲ. ನಾವು ಆಲ್ಮೋಸ್ಟ್ 25 ವರ್ಷ ಹಿಂದೆ ಟ್ರೀಟ್ಮೆಂಟ್ ಕೊಟ್ಟಿರೋ ಸೋರಿಯಾಸಿಸ್ ಪೇಷಂಟ್ ಅವ್ರಿಗೆ ಹೇಗಿತ್ತು ಅಂದರೆ ಇಡೀ ಬಾಡಿನಲ್ಲಿ ಸೋರಿಯಾಟಿಕ್ ಪ್ಯಾಚ್ ಇತ್ತು. ಒಂಚೂರು ಕೈ ಹಿಂಗೆ ಮಾಡಿದರೆ ಬ್ಲೀಡಿಂಗ್ ಬರೋದು. ಅಷ್ಟು ಒಂದು ಕಂಪ್ಲೀಟ್ ಬಾಡಿ ಹರಡ್ಕೊಂಡಿರ್ತಕ್ಕಂಥ ಸೋರಿಯಾಸಿಸ್ ಟ್ರೀಟ್ಮೆಂಟು 25 ವರ್ಷ ಹಿಂದೆ ಕೊಟ್ಟಿರೋದು ಇವತ್ತಿನವರೆಗೆ ಒಂದು ಸಿಂಗಲ್ ಪ್ಯಾಚು ಕೂಡ ಕಾಣ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಸೋರಿಯಾಸಿಸ್ಗೆ ನಮ್ಮ ಹತ್ರ ಟ್ರೀಟ್ಮೆಂಟ್ ಇರೋದರಿಂದ ನಿಮಗೇನಾದರೂ ಸೋರಿಯಾಸಿಸ್ ಇತ್ತು ಅಂತಂದರೆ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಫೋನ್ ಮಾಡಿಬಿಟ್ಟು ಏನು ಟ್ರೀಟ್ಮೆಂಟ್ ಇದೆ, ಎಷ್ಟು ದಿವಸ ತೊಗೊಳುತ್ತೆ, ವಾಸಿ ಆಗುತ್ತಾ ಇಲ್ಲ ಅಂತ ಒಂದು ಸರಿ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ ನಮ್ಮ ಡಾಕ್ಟ್ರ್ ನಿಮಗೆ ಕ್ಲಿಯರಾಗಿ ಹೇಳ್ತಾರೆ ಇದು ಯಾವ ಥರ ಸೋರಿಯಾಸಿಸ್ ಇದೆ, ಇದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಇದೆ, ಎಷ್ಟು ದಿವಸ ಬೇಕು ಗುಣ ಆಗೋಕ್ಕೆ, ಇದನ್ನು ಹೇಗೆ ನೀವು ಲೈಫ್ ಲಾಂಗು ಬರದೇ ಇರೋ ಥರ ಮಾಡ್ಕೋಬೋದು ಅಂತ ನಾವು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಹೇಳ್ತೀವಿ. ಸೊ ಹಾಗಾಗಿ ಸೋರಿಯಾಸಿಸ್ ಇತ್ತು ಅಂದರೆ ಇನ್ನು ಮುಂದೆ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಸೋರಿಯಾಸಿಸ್ ಬಗ್ಗೆ ಎಷ್ಟೊಂದು ಜನ ಸೋರಿಯಾಸಿಸ್ ಒಂದು ಸರಿ ಬಂತು ಅಂತಂದರೆ ಗುಣನೇ ಆಗೋದಿಲ್ಲ ಅಂತ ತುಂಬ ಜನರ ತಲೆಯಲ್ಲಿದೆ. ಅಷ್ಟೇ ಅಲ್ಲ, ಏನಾಗುತ್ತೆ ಅಂದರೆ ಎಷ್ಟೊಂದು ಡರ್ಮಟಾಲಜಿಸ್ಟ್ ಹತ್ರ ಹೋಗಿರ್ತಾರೆ, ಎಷ್ಟೊಂದು ಡಾಕ್ಟರ್ಗಳಿಗೆ ವಿಸಿಟ್ ಮಾಡಿರ್ತಾರೆ, ಏನೆಲ್ಲ ಮೆಡಿಸಿನ್ ಯೂಸ್ ಮಾಡಿರ್ತಾರೆ. ಅಷ್ಟೆಲ್ಲ ಯೂಸ್ ಮಾಡಿದರೂ ಕೂಡ ಸೋರಿಯಾಟಿಕ್ ಪ್ಯಾಚಸ್ಸು ಒಂಚೂರು ಕಡಿಮೆ ಆಗ್ತಾ ಇರಲ್ಲ. ಸೊ ಹಾಗಾಗಿ ಆಮೇಲೆ ಪ್ರತಿಯೊಂದು ಡಾಕ್ಟ್ರು ಹೇಳೋದು ಕೂಡ ಈ ಸೋರಿಯಾಸಿಸ್ ಒಂದು ಆಟೋ ಇಮ್ಯೂನ್ ಡಿಸೀಸ್ ಇದೆ, ಅಷ್ಟು ಬೇಗ ವಾಸಿ ಆಗೋದಿಲ್ಲ, ಲೈಫ್ ಲಾಂಗ್ ಇದು ಹಾಗೇ ಇರುತ್ತೆ ಅಂತ. ಖಂಡಿತ ಇಲ್ಲ. ನಾವು ಆಲ್ಮೋಸ್ಟ್ 25 ವರ್ಷ ಹಿಂದೆ ಟ್ರೀಟ್ಮೆಂಟ್ ಕೊಟ್ಟಿರೋ ಸೋರಿಯಾಸಿಸ್ ಪೇಷಂಟ್ ಅವ್ರಿಗೆ ಹೇಗಿತ್ತು ಅಂದರೆ ಇಡೀ ಬಾಡಿನಲ್ಲಿ ಸೋರಿಯಾಟಿಕ್ ಪ್ಯಾಚ್ ಇತ್ತು. ಒಂಚೂರು ಕೈ ಹಿಂಗೆ ಮಾಡಿದರೆ ಬ್ಲೀಡಿಂಗ್ ಬರೋದು. ಅಷ್ಟು ಒಂದು ಕಂಪ್ಲೀಟ್ ಬಾಡಿ ಹರಡ್ಕೊಂಡಿರ್ತಕ್ಕಂಥ ಸೋರಿಯಾಸಿಸ್ ಟ್ರೀಟ್ಮೆಂಟು 25 ವರ್ಷ ಹಿಂದೆ ಕೊಟ್ಟಿರೋದು ಇವತ್ತಿನವರೆಗೆ ಒಂದು ಸಿಂಗಲ್ ಪ್ಯಾಚು ಕೂಡ ಕಾಣ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಸೋರಿಯಾಸಿಸ್ಗೆ ನಮ್ಮ ಹತ್ರ ಟ್ರೀಟ್ಮೆಂಟ್ ಇರೋದರಿಂದ ನಿಮಗೇನಾದರೂ ಸೋರಿಯಾಸಿಸ್ ಇತ್ತು ಅಂತಂದರೆ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಫೋನ್ ಮಾಡಿಬಿಟ್ಟು ಏನು ಟ್ರೀಟ್ಮೆಂಟ್ ಇದೆ, ಎಷ್ಟು ದಿವಸ ತೊಗೊಳುತ್ತೆ, ವಾಸಿ ಆಗುತ್ತಾ ಇಲ್ಲ ಅಂತ ಒಂದು ಸರಿ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ ನಮ್ಮ ಡಾಕ್ಟ್ರ್ ನಿಮಗೆ ಕ್ಲಿಯರಾಗಿ ಹೇಳ್ತಾರೆ ಇದು ಯಾವ ಥರ ಸೋರಿಯಾಸಿಸ್ ಇದೆ, ಇದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಇದೆ, ಎಷ್ಟು ದಿವಸ ಬೇಕು ಗುಣ ಆಗೋಕ್ಕೆ, ಇದನ್ನು ಹೇಗೆ ನೀವು ಲೈಫ್ ಲಾಂಗು ಬರದೇ ಇರೋ ಥರ ಮಾಡ್ಕೋಬೋದು ಅಂತ ನಾವು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಹೇಳ್ತೀವಿ. ಸೊ ಹಾಗಾಗಿ ಸೋರಿಯಾಸಿಸ್ ಇತ್ತು ಅಂದರೆ ಇನ್ನು ಮುಂದೆ ಹೆದರ್ಕೊಳ್ಳೋದು ಬೇಕಾಗಿಲ್ಲ.